ನಲ್ಲಿ ಕಳೆದ ಕೆಲವು ದಿವಸಗಳಿಂದ ಚಳಿ ಗಾಳಿ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಅನಾರೋಗ್ಯದ ಹಾವಳಿ ಹೆಚ್ಚಾಗ್ತಾ ಇದೆ. ಊಟಿಯಂತಹ ವೆದರ್ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇದೆ. ಚಳಿ ತಾಳೇನು ಈ ಚಳಿಯ ಅಂತಿರುವಂತಹ ಜನರು ಚಳಿಗೆ ಮನೆಯಿಂದ ಹೊರಬರೋದಕ್ಕೂ ಸಹ ಜನರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ವೀಕೆಂಡ್ ಬಳಿಕ ಕಚೇರಿಯತ್ತ ತೆರಳೋದಕ್ಕೆ ಚಳಿಯ ಕಾಟ ಶುರುವಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಚಳಿ ಇದೆ ಅಂತ ಎಲ್ರಿಗೂ ಅನುಭವ ಆಗ್ತಾ ಇದೆ. ಈ ವರ್ಷದಲ್ಲೇ ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು ಬೆಂಗಳೂರಿನಲ್ಲಿ. ಇನ್ನೊಂದೆಡೆಗೆ ಚಳಿಗೆ ಹಲವರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಶೀತ ನೆಗಡಿ ಜ್ವರದಿಂದ ಆಸ್ಪತ್ರೆಗೆ ಸೇರ್ತಾ ಇರುವಂತಹ ಜನರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈಗ ಸದ್ಯ ನೋಡಿದ್ರೆ ಕಳೆದ ಒಂದು 4-5 ದಿವಸಗಳಿಂದಂತೂ ವಿಪರೀತವಾದಂತಹ ಚಳಿ ಇದೆ. ಈ ಚಳಿಯ ಎಫೆಕ್ಟ್ ಬಹಳಷ್ಟು ಜನರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತೆ. ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ರೀತಿಯಾಗಿ ಜನರು ಸಫರ್ ಆಗ್ತಾ ಇದ್ದಾರೆ? ಜಗದೀಶ್, ದ್ವಿತ್ವ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಬಹುತೇಕ ನಗರಗಳಲ್ಲಿ ಚಳಿಯ ವಾತಾವರಣ ಮುಂದುವರೆದಿರುವಂಥದ್ದು. ಜನ ಮನೆಯಿಂದ ಹೊರಬರಲಿಕ್ಕೆ ಯೋಚನೆಯನ್ನ ಮಾಡ್ತಿರುವಂಥದ್ದು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆ ಆಯಿತು ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಶುರು ಆಗುತ್ತೆ. ಆದರೆ ಕಳೆದ 3 ದಿನಗಳಿಂದಲೂ ಕೂಡ ಸಂಚಾರ ಕಡಿಮೆ ಇರುವಂಥದ್ದು, ಸಂಚಾರ ವಿರಳವಾಗಿರುವಂಥದ್ದು. ಜೊತೆಗೆ ನಗರದ ಬಹುತೇಕ ರಸ್ತೆಗಳಲ್ಲಿ ಸಂಚಾರ ಸಮಸ್ಯೆ ಕಡಿಮೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಚಳಿಯಿಂದ ಜನ ಮನೆಯಿಂದ ಹೊರಬರಲಿಕ್ಕೆ ಯೋಚನೆಯನ್ನ ಮಾಡ್ತಿರುವಂಥದ್ದು. ಇದರ ಎಫೆಕ್ಟ್ ಹಲವರಿಗೆ ಚಳಿ, ಜ್ವರ, ನೆಗಡಿಯ ಸಮಸ್ಯೆಗಳು ಕೂಡ ಕಾಡ್ತಿರುವಂಥದ್ದು. ಬಹುತೇಕರು ಆಸ್ಪತ್ರೆಗಳಿಗೆ ದಾಖಲಾಗ್ತಿದ್ದಾರೆ. ಜೊತೆಗೆ ವೈದ್ಯಕೀಯ ಚೆಕಪ್ ಗಳನ್ನ ಮಾಡಿಸ್ಕೊಳ್ತಿದ್ದಾರೆ. ಇನ್ನ ಕಳೆದ 3 ದಿನಗಳಿಂದಲೂ ಕೂಡ ಇದೇ ವಾತಾವರಣ ಬೆಂಗಳೂರಿನಲ್ಲಿ ಇರುವಂಥದ್ದು. ಜೊತೆಗೆ ಇವತ್ತು ಕೂಡ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈ ರೀತಿಯ ಸೈಕ್ಲೋನ್ ಆಗ್ಲಿಕ್ಕೆ ದ್ವಿತ್ವ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹಗಲೊತ್ತಲ್ಲಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಕೆಲವು ಪ್ರಮುಖ ನಗರಗಳಲ್ಲಿ ಗರಿಷ್ಠ ಉಷ್ಣಾಂಶ ಏನಿದೆ, ಗರಿಷ್ಠ ಉಷ್ಣಾಂಶದ ಪ್ರಮಾಣ ಹಗಲೊತ್ತಲ್ಲಿ ಗಣನೀಯವಾಗಿ ಇಳಿಕೆ ಆಗ್ತಿರುವಂತದ್ದೇ ಪ್ರಮುಖವಾದಂತಹ ಕಾರಣ ಅಂತೇಳಿ ಹವಾಮಾನ ಇಲಾಖೆ ಕೂಡ ಹೇಳ್ತಿರುವಂತದ್ದು. ಸದ್ಯ ಬೆಂಗಳೂರಿನಲ್ಲಿ ಕನಿಷ್ಠ 18 ಡಿಗ್ರಿ ಹಾಗೂ ಗರಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವಂತದ್ದು. ಇವತ್ತು ಬೆಂಗಳೂರಿನಲ್ಲಿ ಸಾಧಾರಣ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಸಿದೆ. ಇನ್ನು 3-4 ದಿನಗಳ ಕಾಲ, ಮುಂದಿನ 3-4 ದಿನಗಳ ಕಾಲ ಇದೇ ರೀತಿಯಂತ ವಾತಾವರಣ ಇರಲಿದೆ ಅನ್ನೋದು ಸದ್ಯ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂತ ಮಾತು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.